ಓಕೆ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು SSLC ವಿದ್ಯಾರ್ಥಿಗಳಿಗಾಗಿ 2023-24ನೇ ಸಾಲಿಗಾಗಿ ನೀಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ವಿ. ಇಲ್ಲಿವರೆಗೂ ಕೂಡ ನಾವು 33 ಪ್ರಶ್ನೆಗಳವರೆಗೆ ನಾವು ಪರಿಹಾರವನ್ನು ಕಂಡುಕೊಂಡಿದ್ದೀವಿ ಸ್ನೇಹಿತರೆ. ಅದೇ 33ನೇ ಪ್ರಶ್ನೆಗೆ ಛಾಯೀಕೃತ ಭಾಗದ ವಿಸ್ತೀರ್ಣ ಕಂಡುಹಿಡ್ರಿ ಅನ್ನುವಂಥ ಏನು ಏರಿಯಾ ರಿಲೇಟೆಡ್ ಟು ಸರ್ಕಲ್, ವೃತ್ತಕ್ಕೆ ಸಂಬಂಧಪಟ್ಟಂತಹ ವಿಸ್ತೀರ್ಣಗಳು ಅನ್ನುವಂಥ ಅಧ್ಯಾಯದ ಮೇಲೆ ಇನ್ನೊಂದು ಅಥವಾ ಪ್ರಶ್ನೆ ಇದೆ ಸ್ನೇಹಿತರೆ. ಏನೈತೆ ಅಂತ ಗಮನಿಸೋಣ. ಈ ಚಿತ್ರ ಇಲ್ಲಿದೆ. ಚಿತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಏನೈತೆ ಅಂತ ನೋಡೋಣ. ಚಿತ್ರದಲ್ಲಿ ತೋರಿಸಿರುವಂತೆ ನಾನಿಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಚಿತ್ರದಲ್ಲಿ ತೋರಿಸುವಂತೆ ABCD ಒಂದು ಆಯತ ಮತ್ತು APBಯ ಅರ್ಧವೃತ್ತವಾಗಿದೆ. ಆಯತದ ಉದ್ದವು BC ಅಂದ್ರೆ ಅರ್ಧವೃತ್ತದ ತ್ರಿಜ್ಯ 3ರಷ್ಟಿದೆ. ಅರ್ಧವೃತ್ತದ ತ್ರಿಜ್ಯದ 3ರಷ್ಟಿದೆ ಮತ್ತು APBCDಯ ಪೂರ್ಣ ವಿಸ್ತೀರ್ಣ 371 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ರೆ ಅರ್ಧವೃತ್ತಾಕಾರದ ಕಂಸದ ಉದ್ದವನ್ನ ಕಂಡುಹಿಡ್ರಿ ಅಂತ ಸಿಂಪಲ್ ಆಗಿರೋ ಪ್ರಶ್ನೆನ ಕೇಳಿದಾರೆ. ಹಂಗಾರೆ ಮೊದಲು ನಾವು ಏನೇನು ಕೊಟ್ಟಾರ ಡಾಟಾ ಅಂತೇಳಿ ಅಂದು ಬರ್ಕೊಳ್ಳೋಣ. ಆಯತದ ಉದ್ದವು ಅರ್ಧವೃತ್ತದ ತ್ರಿಜ್ಯದ 3ರಷ್ಟಿದೆ ಅಂತ ಹೇಳ್ಯಾರ. ಏನೇನು ಕೊಟ್ಟಾರ ಅಂತ ಮೊದಲು ಡೇಟಾವನ್ನ ಬರ್ಕೊಳ್ಳೋಣ. ಏನೈತಿ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ದಂಗ APBCD ವಿಸ್ತೀರ್ಣ 371 ಅಂತ ಕೊಟ್ಟಾರ ಸೆಂಟಿಮೀಟರ್ ಸ್ಕ್ವೇರ್. 371 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಾರ. ಆಯತದ ಉದ್ದ ಅಂದ್ರೆ BC ಅಥವಾ AD ಇದು ಎರಡು ಒಂದೇ ಉದ್ದ. ಈ BC ಅನ್ನೋದು ಅಥವಾ AD ಅನ್ನೋದು ಈ ಅರ್ಧವೃತ್ತದ ತ್ರಿಜ್ಯದ 3ರಷ್ಟಿದೆ ಅಂತ ಹೇಳ್ಯಾರ. ಹಂಗಾರೆ ನಾನಿಲ್ಲಿ BC ಅಂತಾನೆ ಡಿನೋಟ್ ಮಾಡ್ಕೊಳ್ತೀನಿ. BC ಈಸ್ ಈಕ್ವಲ್ ಟು ಏನಂತ ಹೇಳ್ಯಾರ, ನಾವು ಆಯತದ ಉದ್ದ ಅಂತ ಹೇಳ್ಯಾರ. ಹಂಗಾರೆ ಅದು ಎಷ್ಟೈತೆ ಅಂತ ಹೇಳ್ಯಾರ್ರಿ, 3R ಐತಂತ. ಇದನ್ನ ನಾವೇನಾರ R ಅಂತ ಅನ್ಕೊಂಡ್ರ ಅಂದ್ರೆ ತ್ರಿಜ್ಯದ 3ರಷ್ಟಿದೆ. ತ್ರಿಜ್ಯ ಅಂದ್ರೆ 6 3ರಷ್ಟಿದೆ. AB ಅನ್ನೋದು ಅಗಲ. ಹಾಗಾಗಿ AB ಅನ್ನೋದು ಅಗಲ ಅಂದ್ರೆ ಇದು ಇಟ್ ಮೀನ್ಸ್ ಏನಾಗುತ್ತೆ ಹೇಳ್ರಿ, 2R ಆಗತ್ತೆ. ಇದು 6 ಇದು 2R. ವೆರಿ ಸಿಂಪಲ್. ಹಂಗಾರ ನಮಗೇನ್ ಬೇಕಾಯ್ತು, ಈಗ ರೆಕ್ಟಾಂಗಲ್ ನ ವಿಸ್ತೀರ್ಣ ಕಂಡು ಹಿಡಿಲಿಕ್ಕೆ ಏನು ರೆಕ್ಟಾಂಗಲ್ ನ ಉದ್ದ ಮತ್ತು ಅಗಲ ಗೊತ್ತಾಯ್ತು. ಅದ್ರದ್ದು ಇಡೀ ಟೋಟಲ್ ಏರಿಯಾ ಗೊತ್ತಾಯ್ತು ನಮ್ಗೀಗ. ಹಂಗಾರೆ ಕಂಸದ ಉದ್ದ ಕಂಡು ಹಿಡಿಬೇಕು ಅಂದ್ರ ಬಹಳ ಸಿಂಪಲ್ ಆಗಿ ಮೊದಲು ನಮ್ಗೆ ಏನಾಗ್ಬೇಕು ಅಂದ್ರ ಈ ಕಂಸದ ಉದ್ದ ಕಂಡು ಹಿಡಿಲಿಕ್ಕೆ ನಮ್ಗೆ ಮೇನ್ ಬೇಕಾಗಿರೋದು R. ತೀಟಾ ಗೊತ್ತೈತಿ ನಮ್ಗೆ ಆಲ್ರೆಡಿ. ತೀಟಾ ಎಷ್ಟೈತಿ, 180 ಡಿಗ್ರಿ ಐತಿ. ಓಕೆ, ಹಂಗಾರ R ಕಂಡು ಹಿಡಿಬೇಕು ಅಂದ್ರ ನಾವಿಲ್ಲೆರಡೂ ಕೂಡ ಉದ್ದ ಮತ್ತು ಅಗಲದಲ್ಲಿ R ಬಂದಿದೆ ಅಂದ್ರ ನಾವು ರೆಕ್ಟಾಂಗಲ್ ಮತ್ತು ಅದನ್ನ ಇದ್ರ ಏರಿಯಾನ ಉಪಯೋಗಿಸ್ಕೊಂಡು ಇದ್ರದ ವಿಸ್ತೀರ್ಣವನ್ನು ಉಪಯೋಗಿಸ್ಕೊಂಡು R ಅನ್ನ ಕಂಡು ಹಿಡಿಬಹುದು. APBCDಯ ವಿಸ್ತೀರ್ಣ ಇಸ್ ಈಕ್ವಲ್ ಟು APBCDಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನೇನೈತೆ ಹೇಳ್ರಿ, ಒಂದು ABCD ಆಯತದ ವಿಸ್ತೀರ್ಣ ಪ್ಲಸ್ ಏನೈತೆ ಹೇಳ್ರಿ, APB ಅರ್ಧವೃತ್ತದ ವಿಸ್ತೀರ್ಣ ಅಂತ. ದೇರ್ಫೋರ್ ನಮ್ಗೀಗ ಆಲ್ರೆಡಿ APBCಯ ವಿಸ್ತೀರ್ಣ ಗೊತ್ತೈತಿ. ಎಷ್ಟು, 371 ಈಸ್ ಈಕ್ವಲ್ ಟು ABCDಯ ವಿಸ್ತೀರ್ಣ. ABCD ವಿಸ್ತೀರ್ಣ ಅಂತಂದ್ರೆ L ಇಂಟು B ಅಂತ ನಮ್ಗೆ ಗೊತ್ತೈತಿ. ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು L ಇಂಟು B ಪ್ಲಸ್ APB ಅರ್ಧವೃತ್ತದ ವಿಸ್ತೀರ್ಣ. ಒಂದು ಪೂರ್ಣ ವೃತ್ತದ ವಿಸ್ತೀರ್ಣ 5R². ಓಕೆ, ಹಂಗಾರೆ ಅರ್ಧವೃತ್ತದ ವಿಸ್ತೀರ್ಣ 5R² ಡಿವೈಡೆಡ್ ಬೈ 2 ಅಂತ ಈಸ್ ಈಕ್ವಲ್ ಟು 371. L ಇಂಟು B ಅಂದ್ರೆ ನಮ್ಗೆ ಗೊತ್ತೈತಿ ನೋಡ್ರಿ. L ಇಂಟು B ಅಂದ್ರೆ 3R ಇಂಟು 2R ಪ್ಲಸ್ 5 ಅಂದ್ರೆ 22/7. R ಅಂದ್ರೆ ಗೊತ್ತೈತಿ ನಮ್ಗೇನು, R² ಅಷ್ಟೇ ನಾವು ಕಂಡುಹಿಡಿಯಕ್ ಹೊಂಟೇವಿ ಈಗ. ಓಕೆ, ಇಂಟು R² ಡಿವೈಡೆಡ್ ಬೈ 2 ಅಂತ. ಸಿಂಪಲ್ ಆಗಿ ಹಂಗಾರ ನೋಡ್ರಿ, ಈಗ
ಸಂಕ್ಷಿಪ್ತಗೊಳಿಸ್ರಿ. 371 ಈಸ್ ಈಕ್ವಲ್ ಟು 3r ಇಂಟು 2r 3 6 6r ಸ್ಕ್ವೇರ್ 6r ಸ್ಕ್ವೇರ್ ಪ್ಲಸ್ 2 1 2 11 11r ಸ್ಕ್ವೇರ್ ಡಿವೈಡೆಡ್ ಬೈ 7. ಓಕೆ, ಹಂಗಾರ ಇಲ್ಲಿ ನೋಡ್ರೆ 371 ಈಸ್ ಈಕ್ವಲ್ ಟು, ನಾನು ಲಸ ತೆಗಿತಿದ್ದೀನಿ, ಏನಿಲ್ಲ ಅಂದ್ರೆ 1 ಇರ್ತದೆ. 7 ಲಸ ಬಂತು, 1 7 7 1 7 6 42 ಆರ್ ಸ್ಕ್ವೇರ್ ಪ್ಲಸ್ 11 ಆರ್ ಸ್ಕ್ವೇರ್. ಅಂದ್ರೆ ಇಲ್ಲಿ ಮಾಡೋಣ, ಇಲ್ಲಿ ನೋಡ್ರಿ, ಈ 7 ಈ ಕಡೆ ಬಂತಂದ್ರೆ ಏನಾಗುತ್ತ, ಗುಣಿಸಲ್ಪಡ್ತೈತಿ. ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ 371 ಇಂಟು 7. ನಾ ಇನ್ನೊಂದು ಸ್ಟೆಪ್ ತಗೊಂತೀನಿ. 371 ಇಂಟು 7 ಈಸ್ ಈಕ್ವಲ್ ಟು 42 ಆರ್ ಸ್ಕ್ವೇರ್ ಪ್ಲಸ್ 11 ಆರ್ ಸ್ಕ್ವೇರ್. 42 ಒಂದು 53 ಆರ್ ಸ್ಕ್ವೇರ್ ಆಯ್ತು. 53 ಆರ್ ಸ್ಕ್ವೇರ್. ದೇರ್ ಫೋರ್ ಇದರಿಂದ ಏನು ಗುಣಿಸ್ರಿ, 7 1 7 7 49 ದಸ್ಕ 4 7 3 21 21 4 25. ಇಷ್ಟು ಗುಣಿಸಿದ್ರೆ ಇಷ್ಟು ಬಂತು. ದೇರ್ ಫೋರ್ ಆರ್ ಸ್ಕ್ವೇರ್. ಈ 53 ಈ ಕಡೆ ಬಂತಂದ್ರೆ ಡಿವೈಡೆಡ್ ಬೈ ಆಗ್ತದೆ. 53 ಇಂದ ಇದನ್ನ ಡಿವೈಡ್ ಮಾಡ್ರಿ, ಏನಾಗ್ತದೆ ನೋಡ್ರಿ. 53 ಇವೆರಡು ಕೂಡ ಯಾವುದೇ ಒಂದು ಸಂಖ್ಯೆಯಿಂದ ಭಾಗ ಹೋಗ್ಲಿಕ್ಕೆ ಆಗ್ತಿಲ್ಲ. ಡೈರೆಕ್ಟ್ 53 ಇಂದನೇ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ 5 3 8 3ರಿಂದ ಆಗಲ್ಲ, 2ರಿಂದ ಆಗಲ್ಲ. ಆದ್ರಿಂದ ನಾನು ನೇರವಾಗಿ ಹೊಡಿತಿದ್ದೀನಿ. 53 1 53. ಇದು ಬಾಗ್ಸೋದು ಹೆಂಗ, ಬಹಳ ಸುಲಭವಾದ ವಿಧಾನ ನೋಡೋಣ. ರೌಂಡ್ ತಗೊಳ್ಳೋಣ. 50 5 4 20 ಅಂದ್ರೆ 200 200 3 4 12 ಎಷ್ಟ್ರಿ, 212 ಆಯ್ತು. ಎಷ್ಟೇ 5 ಮೂಲೆ ಅದು 259ರಾಗ ಕಳೀರಿ 7 5ರಾಗ 47, 5ರಾಗ 1 ಹೋದ್ರೆ 47 ಉಳಿತು. ಹಂಗಾರೆ ಮುಂದೆ ಇನ್ನೊಂದು 7 ಐತಿ. 7 ರೌಂಡ್ ಆಗಿ ಮಾಡ್ಕೊಡ್ರಿ. 5 8 40 ಬರಲ್ಲ, ಇನ್ನೂ ಒಂದು 77 ಐತಿ. 5 9 45. ಮುಂದೆ ಮತ್ 3 ಐತಿ. ಅದೇ 9ರಿಂದ ಭಾಗ ಹೋಗ್ಬೋದು ಅನ್ಕೊಂಡಿನಿ. 9ರಿಂದ ಭಾಗಿಸ್ಬಿಡೋಣ. 9 5 45. ಓಕೆ, 9 3 27. ದೇರ್ ಫೋರ್ 53 ಬಂತ ನೋಡ್ರಿ. ಅಂದ್ರೆ 53 9 ಅಂತ ಅರ್ಥ. 9 477 ಅಂತ. ಹಿಂಗ ವೆರಿ ಸಿಂಪಲ್ ಆಗಿ ನಾವು ಲೆಕ್ಕ ಹಾಕ್ಬೋದು. ಆರ್ ಸ್ಕ್ವೇರ್. ದೇರ್ ಫೋರ್ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 49 ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಹಂಗಾರೆ ಆರ್ ಅನ್ನೋದು 7 ಸೆಂಟಿಮೀಟರ್ ಸಿಕ್ತಿದೆ. 7 ಸೆಂಟಿಮೀಟರ್. ಥೀಟಾ ಅನ್ನೋದು ನಮ್ಗೆ ಗೊತ್ತೈತಿ. ಇದು ಇಟ್ ಈಸ್ 180 ಡಿಗ್ರಿ. ಹಾಫ್ ಸರ್ಕಲ್ ಒಳಗ ಕೇಂದ್ರದೊಳಗ 180 ಡಿಗ್ರಿ ಕೋನ ಉಂಟಾಗಿರ್ತೈತಿ. ಇಟ್ ಈಸ್ ಎ ಥೀಟಾ. ದೇರ್ಫೋರ್ ಹಂಗಾರೆ ಇಲ್ಲಿ ಬರ್ಕೊಡ್ರಿ. ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ. ಆರ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಕಂಸದ ಉದ್ದ ಕಂಡು ಹಿಡಿಬೇಕಾಗಿತ್ತು. ದೇರ್ಫೋರ್ ಎ ಪಿ ಬಿ ಕಂಸದ ಉದ್ದ ಇಸ್ ಈಕ್ವಲ್ ಟು, ಸೂತ್ರ ಗೊತ್ತೈತೆ ನಮ್ಗೆ. ಕಂಸದ ಉದ್ದ ಏನಂತ, ಥೀಟಾ ಬೈ 360 ಇಂಟು 25r ಅಂತ. ಇದ್ರೊಳಗೆ ಬೆಲೆ ಆದೇಶ ಮಾಡೋಣ. ಥೀಟಾ ಅಂದ್ರೆ 180 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು 2 ಇಂಟು 22/7. ಆರ್ ಅಂದ್ರೆ ಗೊತ್ತೈತೆ ನಮ್ಗೆ 7 ಸೆಂಟಿಮೀಟರ್. ಓಕೆ, ಅಂದ್ರೆ ನೋಡ್ರಿ ನಮ್ಗೆ 7 7 ಕ್ಯಾನ್ಸಲ್, 0 0 ಕ್ಯಾನ್ಸಲ್, 18 1 18 36, 2 2 ಕ್ಯಾನ್ಸಲ್. ಏನ್ ಉಳಿತು ಹೇಳ್ರಿ, ಓನ್ಲಿ 22. ದೇರ್ಫೋರ್ ಎ ಪಿ ಬಿ ಕಂಸದ ಉದ್ದ ಈಸ್ ಈಕ್ವಲ್ ಟು 22 ಸೆಂಟಿಮೀಟರ್. ಹೀಗೆ ಗೊತ್ತಿರೋದ್ರಿಂದ ಗೊತ್ತಿರಲಾರ್ದ ಕಡೆ ಹೋಗ್ಬೇಕು. ಹಾಗಾಗಿ ಇಂಥ ಲೆಕ್ಕಗಳನ್ನ ನಾವು ಬಹಳ ಸುಲಭವಾಗಿ ಮಾಡಬಹುದು ಗೊತ್ತಿರೋ ಡಾಟಾ ಮೂಲಕ ಅಂತ ಹೇಳ್ತಾ, ಮೊದಲು ನಾವು ಒಂದು ಏನು ಕಂಡು ಹಿಡ್ಲಿಕ್ಕೆ ಹೊರಟಿದೀವಿ ಅನ್ನೋದು ಒಂದು ಇನ್ಫ್ರಾಸ್ಟ್ರಕ್ಚರ್ ಬರಬೇಕು. ಆ ಕಂಡು ಹಿಡ್ಲಿಕ್ಕೆ ಬೇಕಾದಂಥ ಡಾಟಾ ಏನೇನೈತೆ ಅಂತ ಕಂಡು ಹಿಡಬೇಕು. ಡಾಟಾ ಅದನ್ನ ಸೂಕ್ತ ಸೂತ್ರದ ಮೂಲಕ ನಾವೇನಾದ್ರು ತಗೊಂಡೋದ್ರೆ ಆ ಲೆಕ್ಕವನ್ನ ಸಮಸ್ಯೆಯನ್ನ ಸುಲಭವಾಗಿ ಪರಿಹರಿಸಬಹುದು ಅಂತ ಹೇಳ್ತಾ, ಮತ್ತೆ ಮುಂದಿನ ಒಂದು ಸಮಸ್ಯೆಯನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.